ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಹೇಳಿ ಕಾರ್ಯಕ್ರಮನ ವಿದಾಯ ಹೇಳೋಣಂತ. ಮೊದಲನೇದಾಗಿ ಸರ್ ಈ ಕಡೆ ನೋಡಿ ಅವರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 5,000 ಮನೆಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿದರೆ, ಈಗ ಈ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ, ಚೇಳೂರು ಮತ್ತು ಮಂಚೇನಹಳ್ಳಿ ತಾಲೂಕುಗಳಲ್ಲೆಲ್ಲ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಒಂದು 8 ರಿಂದ 9 ಜನರಿಗೆ ಇವತ್ತು ಏನು ಸಾಮಗ್ರಿಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಇಟ್ಕೆ ಇರ್ಬೋದು, ಇಟ್ಕಿ, ಬಾಗಿಲು ಮತ್ತು ಹೆಮ್ಸ್ಯಾಂಡ್ಲು, ಆಮೇಲೆ ಶೀಟ್ಸ್ ಏನು ಕೊಡ್ತಾರೆ. ಮತ್ತು ಸಮಾಜ ಒಟ್ಟಾಗಿ ನಡೆದ್ರೆ ಮತ್ತೆ ಸಮಾಜ ಕೂಡ ಅದಕ್ಕೆ ಕೈ ಜೋಡಿಸಿದ್ರೆ ಒಂದು ಭವಿಷ್ಯ ಆಶಾದಾಯಕವಾಗಿರ್ತದೆ, ಫಲಪ್ರದವಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಅಭಿನಂದನೀಯವಾದ ಸಂಗತಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಏನು ಅವರು ನೈಜವಾಗಿ ಗುರುತಿಸಿ ಮಾಡ್ತಾ ಇದ್ದಾರೆ ಅದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಮಾಜದ ಈ ರೀತಿ ತೊಡಗಿಸ್ಕೊಳ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಇದು ಕೂಡ ಏನು ಸವಲತ್ತುಗಳು ಕೊನೆಯವರೆಗೂ ಕೂಡ ತಲುಪೋದಕ್ಕೆ ದಾನಿಗಳು ಇಂತಹ ಸಹಕಾರ ಕೂಡ ಅತಿ ಅಗತ್ಯ. ಹಿಂದೆ ಅಷ್ಟೋ ಕೊಡ್ತಾ ಇದ್ರು, ಈ ನಡುವೆ ಅಂತೂ ಸರಿಯಾಗಿ ಸರ್ಕಾರಗಳು ಸೂರು ಇಲ್ಲದಂತವರಿಗೆ, ಮನೆ ಇಲ್ಲದಂತವರಿಗೆ ಮನೆ ಕೊಡಕ್ ಆಗ್ತಾ ಇಲ್ಲ. ಅಂತ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಬೈರೇಗೌಡರು ಒಂದು 10,000 ಮನೆಗಳನ್ನ ನಾನು ಹಂತ ಹಂತವಾಗಿ ಇಡೀ ನಮ್ಮ ಜಿಲ್ಲೆಯ 8 ತಾಲೂಕುಗಳಿಗೆ ನಾನು ಕೊಡ್ತೀನಿ ಅಂತೇಳಿ ಮುಂದಾಗಿದ್ದಾರೆ. ಇದು ಒಂದು ದೊಡ್ಡ ಸ್ವಾಗತಾರ್ಹವಾದಂತ ವಿಚಾರ. ಯಾಕೆಂದ್ರೆ ತಾವೆಲ್ಲ ನೋಡ್ತಾ ಇದ್ದೀರಿ, ಯಾಕೆಂದ್ರೆ ಶಿಡ್ಲಘಟ್ಟ ಬಹಳ ಅದೇನೋ ಇಲ್ಲೇನೋ ಚಿನ್ನಾಗಿನ್ನ ಇರ್ಬೋದು ಅನ್ಕೊಂಡಿದೀನಿ. ನಮ್ಮ ಶಿಡ್ಲಘಟ್ಟದಲ್ಲಿ ಚಿನ್ನದ ಗಣಿ ಇರ್ಬೋದು. ಯಾಕಂದ್ರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ತಾಲೂಕುಗಳಿಗೂ ಸಮಾಜ ಸೇವಕರು ಇಷ್ಟೊಂದು ಮುಗಿಬೀಳ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಈ ಶಿಡ್ಲಘಟ್ಟ ತಾಲೂಕಕ್ಕೆ ಬಹಳಷ್ಟು ಸಮಾಜ ಸೇವಕರು ನಾನು ಇಲ್ಲಿ ಶಾಸಕರಾಗಬೇಕು, MLA ಆಗ್ಬೇಕಂತ ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ಇದು ಸಂತೋಷ. ಯಾರೋ ಒಬ್ಬರಿಗೆ ಬಡವರಿಗೆ ಸಮಾಜದಲ್ಲಿ ದುಡ್ಡು ಕೊಡ್ತಾ ಇದಾರೋ ಅಥವಾ ಇದು ಮನೆ ಅಂತ ಕೊಟ್ಟಿಲ್ಲ, ದುಡ್ಡು ಕೊಡ್ತಾವ್ರೋ ಅಥವಾ ದೇವಸ್ಥಾನಕ್ಕೆ ಹಣ ಕೊಡ್ತಾವ್ರೋ, ಇನ್ನೊಂದಕ್ಕೂ ಮತ್ತೊಂದಕ್ಕೂ ಆರೋಗ್ಯಕ್ಕೂ ಕೊಡ್ತಾ ಇದ್ದಾರೆ. ಇದು ಸಂತೋಷವಾದಂತ ವಿಚಾರನೇ. ಆದ್ರೆ ನಮ್ಮ ಬೈರೇಗೌಡರು ನಾನೇನು ಇಲ್ಲಿ ಶಾಸಕನು ಆಗ್ಬೇಕಂತೇಳಿ ಏನು ಈ ಒಂದು ಕಾರ್ಯ ಕೈ ಹಾಕಿಲ್ಲ. ನಾನು ಈ ವಿಧಾನಸಭಾ ಕ್ಷೇತ್ರ ಅಂತ ಕೂಡ ಎಲ್ಲಿ ಬೋರ್ಡ್ ಹಾಕೊಂಡಿಲ್ಲ. ನಾನು ಮನೆ ಇಲ್ಲದಂತವ್ರಿಗೆ ಕನಿಷ್ಠ, ಯಾಕಂದ್ರೆ ಇವತ್ತು ಮನೆ ಕೊಡ್ತೀವಿ ಅಂದ್ರೆ ಮನೆ ಇರೋರು ಕೂಡ ಮನೆಗೆ ಬರುವಂತವ್ರು ಜಾಸ್ತಿ ಇದ್ದಾರೆ. ಯಾರಿಗೆ ಸಂಪೂರ್ಣವಾಗಿ ಮನೆ ಇಲ್ಲೋ, ಗುಡಿಸಲು ಮನೆ ಇರ್ತದೋ ಅಂತವರಿಗೆ ಇವತ್ತು ಸರ್ಕಾರಗಳು ಫೈಲೂರ್ ಆಗಿರುವಂತ ಜಾಗದಲ್ಲಿ, ಮನೆ ಕೂಡ ಫೈಲೂರ್ ಆಗಿರುವಂತ ಜಾಗದಲ್ಲಿ ನಾನು
ಅವರಿಗೆ ಕನಿಷ್ಠ ಪಕ್ಷ 1,000 ಇಟ್ಟಿಗೆ, ಒಂದು ಕಿಟಕಿ, ಒಂದು ಬಾಗಿಲು, 2 ಕಿಟಕಿ, ಒಂದು ಬಾಗಿಲು, ಒಂದು 25 ಮೂಟೆ ಸಿಮೆಂಟು, 5 ಟನ್ ಮರಳು, ಈ ತರ ನಾನು ಕೊಡ್ತಾ ಇದ್ದೀನಿ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕಾರ್ಯ. ಈಗ ಸಾಕಷ್ಟು ಜನ ಇವತ್ತು ಇಲ್ಲಿ ಬಂದು ಸೇರಿದ್ದೀನಿ. ಕಾರಣ ಯಾಕೆಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸೂರು ಕಟ್ಕೊಳಕ್ಕೆ ಆಗಲ್ಲ ಅನ್ನೋಂಥವ್ರು ಇಲ್ಲಿ ಇದ್ದೀರಿ. ಯಾಕಂದ್ರೆ ನಿಮ್ಮದೇ ಆದ ಕಷ್ಟಗಳು, ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತರ ಕಷ್ಟ ಇರ್ತದೆ. ಆದ್ರೆ ನಾವು ಮರಗೆಲ್ಸ ಕಾರ್ಮಿಕ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸುಮಾರಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಬಂದಾಗ ಕೆಲವರು ಅವ್ರಿಗೆ ನಮ್ಗೆ ಈ ತರ ಸಮಸ್ಯೆ ಇದೆ, ನಮ್ಗೆ ಮನೆ ಕಟ್ಟಕ್ ಆಗ್ತಾ ಇಲ್ಲ, ಕಾರ್ಮಿಕ ಇಲಾಖೆಯಲ್ಲಿ ಈಗಾಗಲೇ ಘೋಷಣೆ ಮಾಡಿ ಸುಮಾರು ವರ್ಷಗಳೇ ಆಗಿದೆ, ಅದರಲ್ಲಿ ಮನೆ ಕಟ್ಟೋರಿಗೆ ಅಂತ ಹೇಳ್ಬಿಟ್ಟು ಸಹಾಯಧನ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ನಾನು ಸುಮಾರು ಬಾರಿ ಕೇಳಿದ್ದೀನಿ, ಆದ್ರೆ ಯಾರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದು ಸುಮ್ಮನೆ ಹೆಸರಿಗೆ ಮಾತ್ರ ಮರಗೆಲ್ಸ ಇದು ಕಾರ್ಮಿಕ ಸಂಘ, ಕಟ್ಟಡ ಕಾರ್ಮಿಕ ಸಂಘದಲ್ಲಿ ಇದೆ ಅನ್ನೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ಅದೇ ಸರ್ಕಾರದ ಮಟ್ಟದಲ್ಲಿ ನಾವು ಕೇಳಿ ಸಂಘಗಳವರೆಲ್ಲ ಸುಮಾರು ಬಾರಿ ಯಾರು ಕೇಳಿದ್ರು ಅದಕ್ಕೆ ಇನ್ನ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಾರೆ. ಆದ್ರೆ ಸರ್ಕಾರನು ಈಗ ಬೈರೇಗೌಡನವರೇ ಈ ತರ ಕಾರ್ಯಕ್ರಮ ಮಾಡ್ತಾರೆ ಅನ್ನೋವಾಗ ಸರ್ಕಾರ ಇನ್ನ ಎಚ್ಚೆತ್ಕೊಂಡು ಸರ್ಕಾರದ ಕಡೆಯಿಂದಲೇ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಮರಗೆಲ್ಸ ಕಾರ್ಮಿಕರು ಶಿಡ್ಲಘಟ್ಟ ಅಲ್ಲ ಮರಗೆಲ್ಸ ಅಂತೀನಿ, ಟೋಟಲ್ ಕಟ್ಟಡ ಕಾರ್ಮಿಕರು ಶಿಡ್ಲಘಟ್ಟದಲ್ಲಿ ಹೆಚ್ಚು ಕಡಿಮೆ ಒಂದು 15ರಿಂದ 20 ಸಾವಿರ ಸಿಗ್ತಾರೆ. ಬೋಗಸ್ ಇಲ್ದಿರ ವರ್ಗದಲ್ಲಿರೋರು ಮಾತ್ರ. ಅವ್ರಿಗೆಲ್ಲರೂ ಒಂದೊಂದು ದೂರ ಆಯ್ತು ಅಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಸುಮಾರು ಜನ ಎಲ್ಲ ಈಗಲೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಬಂದು ನಮ್ಮ ಹತ್ರ ಎಲ್ಲ ಹೇಳಿದಾಗ ನಮ್ಗೆ ಅರ್ಥ ಆಗ್ತದೆ ಅವ್ರ ಸಮಸ್ಯೆಗಳೇನು ಅಂತ ಹೇಳ್ಬಿಟ್ಟು. ಆದ್ರೆ ಬೈರೇಗೌಡನವರು ಇವತ್ತು ಸುಮಾರಷ್ಟು ಜನ ಬಡವ್ರನ್ನ ಅಂದ್ರೆ ಅವರೇ ಹೋಗಿ ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಹುಡುಕಿ ಮಾರ್ಜಲ್ ಮಾಡಿ ಆನಂತರ ಇವತ್ತು ಎಲ್ರಿಗೂ ಕಟ್ಟಡ ನಿರ್ಮಾಣ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೀಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಇದೇ ತರ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಂತ ಈ 4 ಮಾತನಾಡಲಿ. ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ CM ಬೈರೇಗೌಡ ಅಂದ್ರೆ ಒಂದು ಕಾಲದಲ್ಲಿ ಇಡೀ ಸುತ್ತಮುತ್ತ ಏನು ಈ ಹಬ್ಲೋಡು ಗ್ರಾಮದವರು ಇರಬಹುದು, ಅಥವಾ ಅಕ್ಕಪಕ್ಕ ವರದನಾಕನಹಳ್ಳಿ ಇರ್ಬೋದು, ಹರ್ಲಹಳ್ಳಿ ಇರ್ಬೋದು, ಗುಡಿಹಳ್ಳಿ ಇರ್ಬೋದು, ಸಿ ಮುನಿಯಪ್ಪನ ಮಗ CM ಬೈರೇಗೌಡ ಅಂತಂದ್ರೆ ಯಾರಿಗೂ ಅಷ್ಟು ಇಲ್ಲ, ಮುಖ ಪರಿಚಯ ಇಲ್ಲ. ಕಾರಣ ಏನು ಅಂತಂದ್ರೆ, ಸಾಕಷ್ಟು ವರ್ಷಗಳಿಂದ ನಾನು ನನ್ನ ಸೋದರ ಮಾವನ ಮನೆಯಲ್ಲಿ ಇದ್ದಂತ ವ್ಯಕ್ತಿ. ಅಲ್ಲಿಂದ 2010ರಲ್ಲಿ ನಾನು ಈ ಚಿಮ್ನಹಳ್ಳಿ ಗ್ರಾಮಕ್ಕೆ ಬರಂತ ಅನಿವಾರ್ಯ ಆಗುತ್ತೆ. ಯಾವುದೋ ಒಂದು ಜಮೀನಿನ ವಿಚಾರವಾಗಿ ನಮ್ದಲ್ಲಿ ವಂಚನೆ ಅನ್ಯಾಯ ಆಗುತ್ತೆ. ಆ ಜಮೀನಿಂದ ನಮಗೆ ತುಂಬಾ ಕೊರತೆ ಆಗಿ ಇಡೀ ಕುಟುಂಬನೇ ನಲಿಗೆ ಹೋಗ್ತೀವಿ ನಾವು. ಆ ಸಮಯದಲ್ಲಿ ಯಾರೊಬ್ಬ ವ್ಯಕ್ತಿಯು ಸಹ ನನಗೆ ಸಹಾಯ ಮಾಡಕ ಅಂಗಲಾಚಿ ಬೇಡಿದ್ರು ಸಹ ನನ್ನನ್ನ ಕೈ ಹಿಡಿಲಿಲ್ಲ. ಹಂಗಾಗಿ ನಾನು ಒಬ್ಬ ಬಡ ಕುಟುಂಬದ ಏನು ಇವತ್ತು ನೀವು ಇಷ್ಟು ಜನ ತಂದೆ ತಾಯಿಯರು ಬಂದಿದ್ದೀರಾ, ನಮ್ಗೆ ಮನೆ ಇಲ್ಲ ಅಂತ, ನಿಮ್ಮ ಮನೆ ಮಗನಾಗಿ ನಾನು ಒಬ್ಬ ಈ ದಿನ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನು ಗೌಂಡಳ್ಳಿ ಕೆರೆಯಲ್ಲಿ ನಾನು ಮರಳು ಮಕ್ಕಳಿಗೆ ಓದ್ತಿದ್ದೀನಿ. ಇದೇ ವರದನಾಯಕನಹಳ್ಳಿ ಗೇಟಿಗೆ ಹೋಗಿದೆ, ಸುದ್ದು ಫ್ಯಾಕ್ಟ್ರಿಯಲ್ಲಿ ಸುದ್ದು ಮಣ್ಣು ಓದ್ತಿದ್ದೀನಿ, ಮೂಟೆ ಓದ್ತಿದ್ದೀನಿ. ಇವತ್ತು ಕೆಲವು ನಾಯಕರು ಹೇಳ್ತಾರೆ, ಇವನು ಮೂಟೆ ಹೊತ್ತು ಮೂಲೆ ಗುಂಪಾಗಿರೋ ನನ್ನ ಮಗನು, ಇವನು ಈ ಮಟ್ಟಕ್ಕೆ ಬರಬೇಕಂದ್ರೆ ಏನ್ ಕಾರಣ, ಇವನು ತುಳಿಬೇಕು ಅಂತ ಕೇಳಿ ಸಾಕಷ್ಟು ಜನ ನನ್ನನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲೋ ದುಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಎಲ್ಲೂ ಏನು ದುಡ್ತಾ ಇಲ್ಲ, ಏನು ಮಾಡ್ತಲ್ಲ. ಸ್ವಯಂ ಪ್ರೇರಿತ ರಾತ್ರಿ ಹಗಲು ಡ್ರೈವರ್ ಕೆಲಸ ಮಾಡಿ ಬಾಡಿಗೆ ಕಾರು ಓಡಿಸ್ಕೊಂಡು ಚೀಟಿ ಪಾಟಿ ಹಾಕೊಂಡು ಅದ್ರಲ್ಲಿ ಸೈಟ್ ತಕೊಂಡು ಅದೇ ಸೈಟ್ ನ ಮಾರಾಟ ಮಾಡಿ ಮತ್ತೆ ಇನ್ನೊಂದು ಸೈಟ್ ತಕೊಂಡು ಆ ಸೈಟ್ಗಿಂದ ನಾನು ಬೇರೆಯವ್ರಿಗೆ ಯಾರು ವಂಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅದ್ರಲ್ಲಿ ಬಂದಿರ್ತಕ್ಕಂಥ ದುಡ್ಡು ಒಂದು ಕಡೆ ಕೂಡಿ ಇಟ್ಟು ನಮ್ಮಂತ ಅನಾಥ ಮಕ್ಕಳು, ನಮ್ಮಂತ ಕಡೆಗಣಿಸಿರ್ತಕ್ಕಂಥ ಕುಟುಂಬಗಳಿಗೆ ನಾನು ನೆರವಾಗಬೇಕು, ನಾನು ಮಾದರಿ ಆಗಬೇಕು ಅನ್ನೊಂದೊಂದು ಏನು ಶಪಥ ಇಟ್ಕೊಂಡು ರಾಜ್ಯಾದ್ಯಂತ ಒಂದು ಮಾನವ ಹಕ್ಕು
ಇದರಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಏನೂ ಇಲ್ಲ. ಹುಟ್ಟಿರ್ತಕ್ಕಂಥ ಮನುಷ್ಯ ಮಾನವ ಹಕ್ಕು ಅಂತ ಕೇಳಿ ಒಂದು ಸಂಘಟನೆ ರಚನೆ ಮಾಡಿದೆ. ಆ ಸಂಘಟನೆ ರಚನೆ ಮಾಡಿದಾಗ ನಮ್ಮ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹಣಕಾಸಿನ ವಿಚಾರವಾಗಿ ಕೈ ಜೋಡಿಸ್ಕೊಂಡಿವಿ. ಇಡೀ ರಾಜ್ಯಾದ್ಯಂತ ಸಂಘಟನೆ ಕಟ್ಟಿದೀವಿ. ರಾಜ್ಯಾದ್ಯಂತ ಸಂಘಟನೆ ಕಟ್ಟಿ ಬೇರೆ ಬೇರೆ ಏನು ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳೆಲ್ಲ, ಕೋಲಾರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಸಂಘಟನೆಗೆ ಮಾಡಿಕೊಂಡು ಸಂಘಟನೆಗಳನ್ನು ಮಾಡಿಕೊಂಡು ಆ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಸಹ ನನ್ನ ಕೈಲಾದಂತ ಮಟ್ಟಕ್ಕೆ ಏನು ಮಕ್ಕಳು ಮದುವೆ ಮಾಡ್ತಾ ಇದ್ರೆ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಅಥವಾ ಅವ್ರಿಗೊಂದು ತಾಳಿ ಕೊಡ್ತಂಥದ್ದು ಅಥವಾ ಇಲ್ಲ ಅವ್ರಿಗೊಂದು ಬಟ್ಟೆ ಕೊಡ್ತಂಥದ್ದು ಯಾವುದೋ ಒಂದು ಸಮಾಜ ಸೇವೆ ಅಂತ ರಾಜ್ಯಾದ್ಯಂತ ನಾನು ಈಗಾಗಲೇ ಮಾಡ್ಕೊಂಬರ್ತಾ ಇದ್ದೆ. 2000 ಏನು ನಮ್ಮ ಕೋವಿಡ್ ಯಾವಾಗ ನಮ್ಮ ಮಹಾಮಾರಿ ನಮ್ಮ ಕೋವಿಡ್ ಅನ್ನೋದು ನಮ್ಮ ಶಿಡ್ಲಘಟ್ಟಕ್ಕೆ ಅಥವಾ ನಮ್ಮ ಇಡೀ ರಾಷ್ಟ್ರಕ್ಕೆ ಹೆಸರೇ ಆಯ್ತು, ಆಗ ಸುಮಾರು ಜನ ನಮ್ಮ ಸ್ನೇಹಿತರೆ ಕೋವಿಡ್ ಇಂದ ನಲುಗ್ತಾ ಇದ್ರು. ಆಗ ನಲುಗ್ತಾ ಇರ್ಬೇಕಂತಂದ್ರೆ ಆ ಸಮಯದಲ್ಲಿ ವ್ಯಾಕ್ಸಿನ್ ತಗೊಳೋದಕ್ಕೂ ಕೂಡ ಕಷ್ಟ ಆಯ್ತು. ಕೋವಿಡ್ ಟೈಮಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಏನು ಬಹುಮುಖ್ಯವಾಗಿ ಹೇಳ್ತೀವಿ, ಈಗೇನು ಪೊಲೀಸ್ ಇಲಾಖೆಯವರಿದ್ದಾರೋ ಪೊಲೀಸ್ ಇಲಾಖೆಗೆ ಸ್ಯಾನಿಟೈಸರ್ ಮಾಸ್ಕ್ ಕೊಟ್ಟಿರ್ತಕ್ಕಂಥವ್ರು ಯಾರು? ಅದು CM ಬೈರೇಗೌಡರು. ಮತ್ತೆ ಚಿಂತಾಮಣಿ ಭಾಗದಲ್ಲಿ ರೈತರು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ ಮಾರಾಟ ಮಾಡಕ್ ಆಗ್ತಿರ್ತಕ್ಕಂಥ ಟೈಮಲ್ಲಿ ವಾಹನಗಳು ಹೋಗ್ತಾ ಇಲ್ಲ, ಲಾಕ್ಡೌನ್ ಟೈಮಲ್ಲಿ ರೈತರು ತೋಟಗಳ ಮೇಲೆ ದುಡ್ಡು ಹಾಕಿ ಬೆಳೆ ಲಾಸ್ ಮಾಡ್ಕೊಂತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ರೈತರು ತೋಟಗಳಿಗೆ ಹೋಗಿ ಅವರ ತೋಟಗಳಲ್ಲಿ ಹಾಕಿರ್ತಕ್ಕಂಥ ಏನು ತರಕಾರಿಯನ್ನು ಖರೀದಿ ಮಾಡಿ ಅದನ್ನ ಹಾಗೆ ಪ್ಯಾಕ್ ಮಾಡಿ ಇಡೀ ತಾಲೂಕಾದ್ಯಂತ ಹಂಚಿರ್ತಕ್ಕಂಥ ವ್ಯಕ್ತಿ ನಾನು. ಯಾರೋ ಈಗ ಇಂಥವರಂತ ಹೇಳೋದು ಬೇಡ, ಯಾರೋ ಒಂದು ಸಮಾಜ ಸೇವಕರು ಅಂತ ಕೇಳಿ ಬರ್ತಾರೆ, ಒಂದಿಷ್ಟು ಮಾಧ್ಯಮ ಮಿತ್ರರನ್ನ ಜೊತೆಲಿ ಹಾಕಂತಾರೆ, ಹೋಗಿ ಅಲ್ಲಿ ನಿಂತ್ಕೊಂಡು ಕೊಟ್ಟಿರ್ತಕ್ಕಂಥ ₹1 ಆದ್ರೂ ಕೂಡ ನಾನು ₹10 ಕೊಟ್ಟೆ ಅಂತ ಹೇಳಿ ಸುದ್ದಿಗೆ ಮಾಡಿಸ್ಕೊಂಡು ಆಡಂಬರ್ಗೆ ಮಾಡ್ತಕ್ಕಂಥ ಇದ್ರು. ನಾನು ಮಾಡಿರ್ತಕ್ಕಂಥ ಸೇವೆ ಇದುವರೆಗೂ ಸಹ ಯಾವುದು ಆಚೆ ಬಂದಿಲ್ಲ, ಒಂದು ಫೋಟೋ ಕೂಡ ನೋಡ್ತಿಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಪ್ರಚಾರ ಆಗಿಲ್ಲ. ಅದೇ ಕೋವಿಡ್ ಟೈಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇವೆಗೆ ಇದ್ದಿದ್ದೆ CM ಬೈರೇಗೌಡರಾಗ. CM ಬೈರೇಗೌಡರು ಸೇವೆ ಮಾಡ್ತಾರಂತ ಗುರುತಿಗೆ ನೆಕ್ಸ್ಟ್ ಇರೋರು ಬರೋರಲ್ಲ ಆಮೇಲೆ ಫೀಲ್ಡಿಗೆ ಬಂದಿರ್ತಕ್ಕಂಥವ್ರು. ನಾವು ಮಾಡ್ತಿರ್ತಕ್ಕಂಥ ಸೇವೆಯನ್ನ ಪ್ರಾಮಾಣಿಕವಾಗಿ ಕೆಲವೊಂದಿಷ್ಟು ಜನ ಪತ್ರಕರ್ತರು ನಾನು ಗೊತ್ತಿಲ್ಲದ್ರೆ ಸುದ್ದಿಗೆ ಮಾಡಿದ್ದಾರೆ. ಇಲ್ಲಿ ಪ್ರಾಮಾಣಿಕವಾಗಿ ಪತ್ರಕರ್ತರು ನಮ್ಗೆ ಗೊತ್ತೇ ಇಲ್ಲ. ಮೊನ್ನೆ ಕೋವಿಡ್ ಇಂದ ಮಾಡಿರ್ತಕ್ಕಂಥವ್ರು ಮೊನ್ನೆ ನಮ್ಗೆ ಪತ್ರಿಕೆ ಕೊಡ್ತಾ ಇದ್ದಾರೆ, ನಮ್ಗೆ ಗೊತ್ತೇ ಇಲ್ಲ ಅವ್ರು ಸುದ್ದಿಗೆ ಮಾಡಿದ್ದಾರೆ ಅಂತ. ಇದೆ ಮಾತಾಡೋದು ತುಂಬಾ ಇದೆ, ಆದ್ರೆ ಒಂದು ಮಾತ್ರ ಸತ್ಯ, ಗುಡಿಸಲು ಮುಕ್ತ ಜಿಲ್ಲೆಯನ್ನು ನಿರ್ಮಾಣ ಮಾಡೇ ಮಾಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಟೋಟಲ್ ಬರೀ ತಾಲೂಕು ಅಲ್ಲ, ಇಡೀ ಜಿಲ್ಲೆಯಲ್ಲಿ ಗುಡಿಸಲು ಮುಕ್ತ ಅನ್ನಂತ ಜಿಲ್ಲೆಯನ್ನು ನಮ್ಮ ಮಾದರಿಯಾಗಿ ನಾವು 100% 10,000 ಮನೆ ನಿರ್ಮಾಣ ಅಂತೂ ಮಾಡೋದಂತೂ ಖಚಿತ. ಕೊಡ್ತಾ ಇದ್ದಾರೆ ಬೈರೇಗೌಡರು ಕೊಡ್ತಾ ಇರೋದು ಬರೀ SC ST ಗೆ ಮಾತ್ರ, ನಮ್ಮ ಜನರಲ್ ಕ್ಯಾಸ್ಟ್ಗೆ ಯಾವ್ದು ಕೊಡಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ. ಅದು ತಪ್ಪು. ಬಡವರು ನಾವು ಯಾವುದೇ ಅಷ್ಟೇ ಕೊಡ್ತಾ ಇರೋದ್ರಿಂದ ಯಾವುದೇ ಕ್ಯಾಸ್ಟ್ ಇನ್ಕಮ್ ಕೇಳ್ತಾ ಇಲ್ಲ, ನಿಮ್ದು ಯಾವ್ದು ಜಾತಿ ಜನಾಂಗರು ಅಂತ ಹೇಳ್ತಾ ಇಲ್ಲ. ನೀವು ಗುಡಿಸಲ ಮನೇಲಿ ಇದ್ದೀರಾ, ನೀವು ಯಾರೇ ಆಗಿರ್ಲಿ, ನಾವು ನೇರವಾಗಿ ಬಂದು ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಮಾಡಿ ನೀವು ಯಾವೇ ಆಗಿದ್ರು ಸಹ ನಾವು ನೇರವಾಗಿ ನಿಮಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದನ್ನ ಕೆಲವೊಂದಿಷ್ಟು ಜನ ಸುಳ್ಳು ಸುದ್ದಿಗಳ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ದಯವಿಟ್ಟು ಇದೊಂದು ನಮ್ಮ ಪತ್ರಕರ್ತರು ನೋಟ್ ದಿಸ್ ಪಾಯಿಂಟ್ ಸ್ವಲ್ಪ ಪಾಯಿಂಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ನೀವು ಸುದ್ದಿಗೆ ಮಾಡ್ರಿ. ಇದು ಬರೀ SC ST ಗೆಲ್ಲ, ಪ್ರತಿಯೊಬ್ಬರಿಗೂ ಸಹ ಏನು ಈ ಸೌಲಭ್ಯ ಸಿಗ್ತಾ ಇದೆ. ಆಮೇಲೆ ಬರೀ ಮನೆಗಿದೆ ಅಲ್ಲ, ಈ ವೇದಿಕೆ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಏನು ಜಮೀನುಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ, ಸಮೀಕ್ಷೆ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಜಾಗದಲ್ಲಿ ಒಂದು 5 ಎಕರೆ ಜಮೀನು ಸಿಕ್ಕಿದ್ರೆ ಅಲ್ಲಿ ಒಂದು ಅನಾಥಾಶ್ರಮ ಮಾಡಬೇಕನ್ನೋದೊಂದು ಪ್ಲಾನ್ ಇದೆ. ಅತಿ ಶೀಘ್ರದಲ್ಲೇ ಅದು ಅನಾಥಾಶ್ರಮ ರೆಡಿ ಆಗ್ತಾ ಇದೆ. ಅದು ತಾಲೂಕಿಗೆ ಒಂದು ಅನಾಥಾಶ್ರಮ, ದೊಡ್ಡ ಮಟ್ಟದಲ್ಲಿ ಅನಾಥಾಶ್ರಮ. ಆಮೇಲೆ ಇಡೀ ತಾಲೂಕಿಗೆ ಒಂದೊಂದು ಏನು
ನಾವು ವಿವಾಹದ ಚೌಟ್ರಿ ಅಂತಿರಲ್ಲ, ವಿವಾಹದ ಒಂದು ಬಂಗಲೆ ಅಂತ ಹೇಳ್ತಿರಲ್ಲ, ಏನು ಚೌಟ್ರಿ ಮದುವೆಗೆ ಮಾಡ್ಕೊಂಡು ಚೌಟ್ರಿ ತಾಲೂಕಿಗೊಂದೊಂದು ನಿರ್ಮಿಸ್ತಾ ಇದ್ದೀನಿ. ನಮ್ಮ ತಾಲೂಕಿಂದ ಬೇರೆ ತಾಲೂಕಿಗೆ ಒಂದು ಹೆಣ್ಣು ಮಗು ಹೋಗ್ತಾ ಇದೆ ಅಂತಂದ್ರೆ ನಮ್ಮ ತಾಲೂಕಲ್ಲಿ ಫ್ರೀ ಆಗಿ ಉಚಿತವಾಗಿ ಹೆಣ್ಣು ಮಗು ಮದುವೆ ಮಾಡಿ ಕಳಿಸಬೇಕು ಅಂತ ಅಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಸಹ ಅದನ್ನು ಜಾರಿಗೆ ತರ್ತಾ ಇದೀವಿ. ಹಂಗಾಗಿ ಏನು ಜಮೀನಿಗೆ ಸ್ವಲ್ಪ ನಾವು ಸಮೀಕ್ಷೆ ಮಾಡ್ತಾ ಇದೀವಿ. ಪ್ರತಿಯೊಂದು ತಾಲೂಕಲ್ಲಿ ನಮ್ಮದೇ ಅನಾಥಾಶ್ರಮ ಇರುತ್ತೆ. ನಿಮ್ಮ ಮನೆ ಇರ್ತಕ್ಕಂಥ ಒಂದು ಹೆಣ್ಣು ಮಗು ಏನೈತೋ ಆ ಹೆಣ್ಣು ಮಗು ನಮ್ಮದೇ ಛತ್ರದಲ್ಲಿ ಚೌಟ್ರಿಯಲ್ಲಿ ನೀವು ಮದುವೆ ಮಾಡಿ ಕಳಿಸ್ಬೇಕು. ಪಾತ್ರೆ ಸಾಮಾನು, ಆ ಮಗು ಅಲ್ಲಿ ಬರ್ತಕ್ಕಂಥ ಜನಕ್ಕೆ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ನೀವು ಮನೆ ಹೆಣ್ಣು ಮಗು ನೀವು ಕರ್ಕೊಂಬಂದ್ರೆ ಎಲ್ಲಾ ಸಿದ್ಧತೆ ಮಾಡಿ ನಾವು ಆ ಮಗುನ ಅವ್ರ ಗಂಡನ ಮನಕ್ಕೆ ಕಳಿಸ್ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ.